ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹ್ಯಾಪಿ ಸಂಡೇ. ಇವತ್ತು ಬಂದುಬಿಟ್ಟು ಇನ್ನು ಭಾನುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಡನ್ನಾಗಿ ನೋಡ್ಬೋದು ಏನಪ್ಪ ಮಕ್ಕಳು ಅಂತ ಹೇಳ್ಬಿಟ್ಟು ಮಕ್ಕಳ ಜೊತೆ ಇವತ್ತು ನನ್ನ ವ್ಲಾಗ್ ಆಗಿರುತ್ತೆ. ಆದರೆ ಫುಲ್ ಡೇ ವ್ಲಾಗ್ ಅಂತೂ ಮಾಡೋದಕ್ಕಾಗಲಿಲ್ಲ. ಮಕ್ಕಳ ಜೊತೆನೇ ನಾನು ಟೈಮ್ ಸ್ಪೆಂಡ್ ಮಾಡಿದೆ ಇವತ್ತು. ಇನ್ನು ಅವ್ರನ್ನ ಇಟ್ಕೊಂಡಂತೂ ವೀಡಿಯೋ ಮಾಡೋದಕ್ಕೂ ಕೂಡ ಆಗಲಿಲ್ಲ. ಇನ್ನು ಬೆಳಿಗ್ಗೆನೇ ಟೈಮ್ ಎಷ್ಟಾಗಿತ್ತು ಗೊತ್ತಿರಲಿಲ್ಲ ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಜಸ್ಟ್ ಅವಾಗ ತಾನೇ ಮಕ್ಕಳು ಕೂಡ ಬಂದರು, ಧನು ಮತ್ತು ಯೋಷಿತಾ. ಇವತ್ತು ನಮ್ಮ ಅಣ್ಣ ಕೆಲ್ಸಕ್ಕೆ ಬಂದಿದ್ರು ಇಲ್ಲಿಗೇನೆ. ಇನ್ನು ಇಬ್ಬರನ್ನೂ ಕೂಡ ಬೆಳಗ್ಗೆನೇ ಕರ್ಕೊಬಂದಿದ್ರು. ಇವತ್ತು ಬಂದುಬಿಟ್ಟು ಪವಿತ್ರ ಮದುವೆ ಇದೆ ರಿಲೇಷನ್ ಅಂತ ಹೇಳ್ಬಿಟ್ಟು ಇನ್ನು ಬೆಳಗಿನ ಜಾವ ಅಷ್ಟೊತ್ತಿಗೆ ಹೋದ್ಲಂತೆ. ಹೋದ ತಕ್ಷಣವೇ ಇನ್ನು ಮಕ್ಕಳು ಕೂಡ ಇಲ್ಲಿಗೆ ಕರ್ಕೊಬಂದಿದ್ರು. ಇರಲಿ, ನನಗೂ ಕೂಡ ಅವಾಗ ಕೇಳ್ತಾ ಇದ್ದೆ ಯೋಷಿತನ ಕರ್ಕೊಬನ್ನಿ ಅಂತ ಹೇಳ್ಬಿಟ್ಟು. ಅವರು ಕರ್ಕೊಂಬರ್ತಾ ಇರಲಿಲ್ಲ, ಇನ್ನು ಚಿಕ್ಕಳು ಅಂತ ಹೇಳ್ಬಿಟ್ಟು. ಇನ್ನು ಇವತ್ತು ಕರ್ಕೊಬಂದಿದ್ದಾರೆ. ಸದ್ಯ ಬಿಡಿ ಇವತ್ತಾದರೂ ಟೈಮ್ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನು ಅವ್ರ ಜೊತೆಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಇದು ಬಂದು ಅಮ್ಮರ ಊರಲ್ಲಿ ಇದು ವಿಡಿಯೋ ಬಂದುಬಿಟ್ಟು ಇವತ್ತು ಭಾನುವಾರ ಒಳ್ಳೆ ದಿನ ಅಂತ ಹೇಳಿಬಿಟ್ಟು ಇನ್ನು ಬಾಗಿಲು ನಿಲ್ಲಿಸೋ ಶಾಸ್ತ್ರ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಇದಕ್ಕೆ ಹೋಗಬೇಕಿತ್ತು. ಇನ್ನು ಮೊನ್ನೆ ತಾನು ರೀಸೆಂಟಾಗಿ ಹೋಗಿ ಬಂದಿದ್ದೀನಿ. ಮತ್ತೆ ಇನ್ನು ಆಗಲೆಲ್ಲ ಜರ್ನಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನನಗಂತೂ ಬರೋದಕ್ಕಾಗೋಲ್ಲಮ್ಮ. ಇನ್ನು ರೋಜಾ ಇದ್ದಾಳೆ ಮತ್ತು ನಮ್ಮ ಅಕ್ಕ ಇದ್ದಾಳಲ್ವ, ಎಲ್ಲರೂ ಇರ್ತಾರೆ ಹೆಣ್ಮಕ್ಳು. ಹೆಂಗೆ ಅವ್ರ ಹತ್ರನೇ ಪೂಜೆ ಮಾಡಿಸಿ ಸದ್ಯಕ್ಕೆ ನಾನು ಇವಾಗ ಬರೋದಕ್ಕಾಗೋದಿಲ್ಲ ಅಂತ ಹೇಳಿದೆ. ನಮ್ಮ ಚಿಕ್ಕಪ್ಪ ಅಂತೂ ಬರ್ತಾಳೇನಂತ ಹೇಳ್ಬಿಟ್ಟು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಶನಿವಾರ ಸಾಯಂಕಾಲ ಬಂದುಬಿಡಮ್ಮ, ಭಾನುವಾರ ಪೂಜೆ ಮುಗಿಸ್ಕೊಂಡು ಹಂಗೆ ಹೋಗುವಂತೆ ವಾಪಸ್ಸು ಸೋಮವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಅಂತ ಹೇಳ್ತಾಯಿದ್ರು. ಸುಮ್ಮನೆ ಹ್ಞೂ ಅಂತಂದಷ್ಟೇ. ಇನ್ನು ಚಿಕ್ಕಮ್ಮನಿಗೆ ಅವ್ರಿಗೆ ಹೇಳಿದಾಗ ಅವ್ರು ಅರ್ಥ ಮಾಡ್ಕೊಂಡ್ರು. ಬೇಡ ಬಿಡಮ್ಮ, ಜಾಸ್ತಿ ಜರ್ನಿ ಮಾಡಬಾರ್ದು ಎಷ್ಟಾದರೂ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ಕೂಡ ಆಗಿದೆ. ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಬಟ್ ಸರಿಯಾಗಿ ಅವ್ರಿಗೆ ವೀಡಿಯೋ ಮಾಡೋದಕ್ಕೆ ಬಂದಿಲ್ಲ ಅನಿಸುತ್ತೆ. ನಮ್ಮ ಸಾನನ ಯಾರೋ ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ನನಗೆ ಶೇರ್ ಮಾಡಿದರು. ಅದನ್ನು ಇವತ್ತು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ಏನೋ ಅವ್ರ ಮನೇಲಿ ಏನಾದರೂ ಫಂಕ್ಷನು ಹಬ್ಬ ಈ ಥರ ಇದ್ರಂತೂ ಒಂಥರ ಖುಷಿ ಅನ್ನಿಸ್ತಾ ಇದೆ ನನಗೆ. ಇವಾಗ ಅನಿಸುತ್ತೆ, ನಾನು ಅಲ್ಲಿದ್ದಾಗ ಅಸಲು ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ. ಯಾವ ಊರಿಗೆ ಹೋಗ್ತಾ ಇರಲಿಲ್ಲ, ಯಾವ ಫಂಕ್ಷನ್ಗೂ ಜಾಸ್ತಿ ಹೋಗ್ತಾ ಇರಲಿಲ್ಲ, ಹಬ್ಬಕ್ಕೆ ಹೋಗ್ತಾ ಇರಲಿಲ್ಲ, ಎಲ್ಲೆಲ್ಲೂ ಹೋಗ್ತಾ ಇರಲಿಲ್ಲ. ಅಲ್ಲಿದ್ದಾಗ ಕೂಡ ಜಾಸ್ತಿ ಯಾವ ಆ ಥರ ಬರ್ತಾ ಇರಲಿಲ್ಲ. ನಾನು ಇಲ್ಲಿಗೆ ಬಂದಾಗಂತೂ ಮದುವೆ ಮತ್ತು ಸ್ಯಾರಿ, ಇದು ಆಲ್ಫ್ ಸ್ಯಾರಿ ಫಂಕ್ಷನ್ನು ಅವೆಲ್ಲ ಕೂಡ ಜಾಸ್ತಿ ಬರ್ತಾ ಇದ್ದಾವೆ. ಇವಾಗ ಅನಿಸುತ್ತೆ, ಅಲ್ಲಿದ್ದಾಗ ಒಂದೂ ಏನೋ ನನಗೆ ಮಾಡೋದಕ್ಕೆ ಸಿಗ್ತಾ ಇರಲಿಲ್ಲ. ಇವಾಗ ನೋಡಿ ಎಷ್ಟೊಂದು ಆಗ್ತಾಯಿದ್ದೇವೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗಂತೂ ಇರೋ ಸಿಚುವೇಷನಲ್ಲಿ ಎಲ್ಲಿಗೂ ಕೂಡ ಹೋಗೋದಕ್ಕಾಗೋದಿಲ್ಲ. ಇನ್ಮೇಲೆ ಮುಗೀತು. ಇರಲಿ, ಇರೋರ್ದು ಚೆನ್ನಾಗಿ ಮಾಡಲಿ ಅಂತ ಬಿಟ್ಟು ತುಂಬ ಖುಷಿ ಆಯಿತು ನನಗಂತೂ. ಇನ್ನು ಬಾಗಿಲು ನಿಲ್ಲಿಸಿದ್ದಾರೆ ಮತ್ತು ಕಿಟಿಗೆ ಮತ್ತು ಒಳಗಡೆ ಬಾಗಿಲೆಲ್ಲ ನಿಲ್ಲಿಸ್ಬಿಟ್ಟು ಇನ್ನು ಸ್ವಲ್ಪ ಗಿಲಾವಿದೆ ಸಿಮೆಂಟ್ ಎಲ್ಲ ಹಾಕ್ಸ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಎಲ್ಲ 3/4% ಒಂದು ಮುಗಿಯುತ್ತೆ ಅನಿಸುತ್ತೆ. ನಾನು ಡೆಲಿವರಿ ಅಷ್ಟೊತ್ತಿಗೆ ಆಗುತ್ತೆ ಮನೆ. ಇನ್ನು ಆರಾಮಾಗಿ ಅಲ್ಲೇ ಡೆಲಿವರಿ ಅಂದರೆ ಬಾಣತನ ಅಲ್ಲೇ ಮಾಡ್ಕೋಬೋದು. ಅದೊಂದು ಸ್ವಲ್ಪ ನೆಮ್ಮದಿ ನನಗೆ. ಇಲ್ಲಾಂದರೆ ತುಂಬ ರಿಸ್ಕ್ ಆಗುತ್ತೆ. ಇಲ್ಲ ಚಿಕ್ಕಮ್ಮಂದಂತೂ ಅರ್ಧಂಬರ್ಧ ಮನೆ ಆದರೆ ಮತ್ತೆ ಅವ್ರು ಆ ಕಡೆನೇ ನೋಡ್ಕೋಬೇಕು, ಮತ್ತು ನನ್ನನ್ನು ಕೂಡ ನೋಡ್ಕೋಬೇಕು. ತುಂಬ ಇಕ್ಕಟ್ಟು ಪರಿಸ್ಥಿತಿ ಆಗಿಬಿಡುತ್ತೆ ಅವ್ರಿಗೆ. ಹಂಗಾಗಿ ಸ್ವಲ್ಪ ಏನಾದರೂ ಟೈಮ್ ಮಸ್ತಿದೆ ಅಲ್ವಾ, ಅಷ್ಟರೊಳಗೆ ಆ ಮನೆ ಒಂದು ರೆಡಿ ಆದರೆ ಸಾಕು ಅಂತ ಅನಿಸುತ್ತೆ. ಇನ್ನು ಇಲ್ಲಿ ಬಂದುಬಿಟ್ಟು ನಾನು ಯೋಷಿತನ ಮನೇಲಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಎಲ್ರಿಗೂ ಊಟಕ್ಕಿಟ್ಟು ಎಲ್ಲ ಮಾಡಿಕೊಂಡೆ. ಬಟ್ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ನನ್ನ ಫೋನ್ ಅಂತ ಅವಾಗ ಕೈ ಕೊಡ್ತಾ ಇತ್ತು. ಇನ್ನು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕ್ಲೀನ್ ಮಾಡಿಸ್ತಾಯಿದ್ರು. ಇದಂತೂ ಎಷ್ಟು ಸತಿ ಕ್ಲೀನ್ ಮಾಡಿಸಿದ್ರು ಕೂಡ ಇನ್ನು ಮಳೆ ಬರ್ತಾ ಇರುತ್ತೆ, ಕಪ್ಪೆಜಿನ್ನು ಮಸ್ತು ಇರುತ್ತೆ ಬಿಡಿ. ನಮ್ಮ ಮನೆಯವ್ರಿಗಂತೂ ಕ್ಲೀನ್ ಮಾಡಿಸಿ ಅವ್ರಿಗೆ ಒಂಥರ ಅನಿಸ್ತಾ ಇರುತ್ತೆ. ಅಷ್ಟು ಸತಿ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಮತ್ತೆ ನೋಡಿ ಯಾವ ಥರ ಆಗಿದೆ. ಅದಕ್ಕೆ ಮತ್ತೆ ಇರೋ ನೀರೆಲ್ಲ ಗಿಡಕ್ಕೆ ಬಿಟ್ಬಿಟ್ಟು ಇವತ್ತೆಲ್ಲ ಕೂಡ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಇನ್ನು ನಮ್ಮ ಕಲ್ಯಾಣ ಅಂತೂ ಈ ಕಡೆ ಇನ್ನೊಂದು ಚಿಕ್ಕದಿದೆ, ಈ ಪೈಪಲ್ಲಿ ನೀರು ಬರುತ್ತಲ್ವ, ಇದು ಚಿಕ್ಕ ಮಕ್ಕಳು ಇದರಲ್ಲಿ ಅಂದರೆ ನೀರಲ್ಲಿ ಆಟ ಆಡಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಸಖತ್ತು ಆಟ ಆಡಿಬಿಟ್ರು. ಬೇಡ ಕಂಡ್ರು, ಜ್ವರಗಿನ ಬರ್ತದೆ, ನೆಗಡಿ ಆಗುತ್ತೆ, ಮೋಡ ಬೇರೆ ಆಗ್ತಾಯಿದೆ, ಆಡಬೇಡ್ರಿ ಅನ್ನಂಗೆಲ್ಲ. ಆಗಲೇ ಬೆಳಗ್ಗೆಯಿಂದ ಅಲ್ಲೇ ಇದ್ದಾರೆ. ಮತ್ತು ಹೋಗಿದೆ ನಾನು ಯೋಷಿತಾ ಇಬ್ಬರು ಹೋಗ್ಬಿಟ್ಟು. ಇನ್ನು ಅವಳು ಕೂಡ ಅವರಿಬ್ಬರು ಕೇಕೆ ಹಾಕೋದು ನೋಡಿಬಿಟ್ಟು ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ನಾನು ಹೊರಟುಬಿಟ್ರೆ. ಇನ್ನು ಕರ್ಕೊಂಡು ಹೋದೆ, ಬಿಡು ನೋಡಲಿ ಅಂತ ಹೇಳ್ಬಿಟ್ಟು. ಇನ್ನು ಬಂದ ತಕ್ಷಣವೇ ಅಲ್ಲಿ ಅಷ್ಟೇ ಒಂದು 1/4 ಗಂಟೆ 20 ನಿಮಿಷ ಆದರೂ ಎಷ್ಟೊತ್ತಾದರೂ ಬರಲೇ ಇಲ್ಲ. ಇನ್ನು ಬಲವಂತದಿಂದ ಕರ್ಕೊಂಡು ಬಂದ ತಕ್ಷಣ ಇನ್ನು ತಲೆ ಒರೆಸ್ಬಿಟ್ಟು ಇನ್ನೊಂದು ಸತಿ ಸ್ನಾನ ಮಾಡಿಸ್ದೆ, ಬೇರೆ ನೀರಲ್ಲಿ ಸ್ನಾನ ಮಾಡಿಸ್ಬಿಟ್ಟು. ಇನ್ನು ಧನು ಸ್ವಲ್ಪ ಉದ್ದ ಕೂದಲಲ್ವ, ಬೆಳಿಗ್ಗೆನೇ ನೀಟಾಗಿ ಎಣ್ಣೆ ಹಚ್ಬಿಟ್ಟು ಜಡೆ ಹಾಕಿದ್ದೆ ಟೈಟಾಗೆ. ಅವನು ಮತ್ತೆ ಹೋಗ್ಬಿಟ್ಟು ನೀರಲ್ಲೆಲ್ಲ ಆಡಿದಾನಲ್ಲ, ಮತ್ತೆ ಸ್ವಲ್ಪ ಎಲ್ಲ ಆರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂದಲೆಲ್ಲ ಹಂಗೆ ಬಿಟ್ಬಿಟ್ಟಿದ್ದೆ. ಇಲ್ಲಿ ನೋಡ್ಬೋದು ನಮ್ಮ ಧನು ಕುತ್ಕೊಂಡಿದ್ದೇನೆ. ನಮ್ಮ ಯೋಷಿತ ಬಂದುಬಿಟ್ಟು ಅವ್ರ ಅಣ್ಣನಿಗೆ ಕೂದಲು ಚೆನ್ನಾಗಿ ತಲೆ ಬಾಚಕ್ಕೆ ಹೋಗೋದು ಮತ್ತು ಕೂದಲೆಲ್ಲ ಆರಿಸೋದು ಹಂಗೆಲ್ಲ ಮಾಡ್ತಾಯಿದ್ವಿ. ಎಷ್ಟು ಕ್ಯೂಟ್ ಅನಿಸ್ತು ಗೊತ್ತಾ, ತುಂಬ ಕ್ಯೂಟ್ ಅನಿಸ್ತು.
ಹಿಂಗೆ ನೋಡಿ ಮಕ್ಕಳು. ಇನ್ನು ಫ್ರೆಂಡ್ಸ್ ನಿಜವಾಗ್ಲೂ 3 ಕಾಲು 3:15 ಆಗಿತ್ತು ಟೈಮ್ ಅಷ್ಟೇ. ಇನ್ನು ಸ್ಟಾರ್ಟ್ ಆಯ್ತು ನೋಡಿ ಮಳೆ ಅಂದರೆ ಅಬ್ಬೊಬ್ಬ ಭಯಂಕರ ಮಳೆ, ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು. 2-3 ಸತಿ ಏನೋ ಗುಡುಕ್ತು. ಇನ್ನು ಮಕ್ಕಳು ನಾವೆಲ್ಲ ಕೂಡ ಒಳಗಡೆನೇ ಇದ್ವಿ. ಇನ್ನು ನಮ್ಮ ಅಣ್ಣರು ಕೂಡ ಅಷ್ಟೇ ಕೆಲಸ ಸ್ಟಾಪ್ ಮಾಡಿ ಇನ್ನು ಬಂದುಬಿಟ್ರು. ಇನ್ನು ಸ್ಟಾರ್ಟ್ ಆದ್ರಂತೂ ಮುಗೀತು, ಸಖತ್ತು ಬಂದುಬಿಡುತ್ತೆ ಮಳೆ. ಬರೋದು ಸ್ವಲ್ಪ ಹೊತ್ತಾದರೂ ಕೂಡ ಚೆನ್ನಾಗಿ ಬರುತ್ತೆ. ಹಂಗಾಗಿ ಇನ್ನು ಅಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಲ್ವಾ, ಅದಕ್ಕೆ ಇನ್ನು ಎಲ್ಲರೂ ಕೂಡ ವಾಪಸ್ ಬಂದರು. ಇನ್ನು ಸ್ಟಾರ್ಟ್ ಆಯಿತು ಮತ್ತು ಫುಲ್ಲು ಜೋರಾಗಿಬಿಡ್ತು ಮಳೆ. ಇನ್ನು ಮನೆ ಒಳಗಂತೂ ಇರೋದಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಸೌಂಡು, ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿದೆ. ಮಕ್ಕಳು ಈ ಕಡೆ ಮಾತಾಡ್ತಾ ಇದ್ದಾರೆ, ಅರಿಸ್ತಾ ಇದ್ದಾರೆ, ಒಬ್ರಿಗೊಬ್ರು ಮಾತಾಡ್ಕೊತಾ ಇದ್ದಾರೆ. ಅವ್ರ ಮಾತು ಅವ್ರಿಗೆ ಕೇಳಿಸ್ತಾ ಇಲ್ಲ, ಸುಮ್ಮನೆ ಅಷ್ಟು ಸೌಂಡ್, ಮಳೆ ಸೌಂಡ್ ಅಂತೂ. ಇನ್ನು ಎಲ್ಲರೂ ಕೂಡ ಸುಮ್ಮನೆ ಕೂತ್ಕೊಂಡು ಅವ್ರ ಪಾಡಿಗೆ ಅವ್ರು ಆಟ ಆಡೋದು. ಇನ್ನು ಸ್ವಲ್ಪ ತಿಂಡಿ ಅದೆಲ್ಲ ತೊಗೊಂಬಂದಿದ್ವಿ, ತಿಂಡಿ ಎಲ್ಲ ಹಾಕ್ಕೊಡೋದು, ತಿನ್ನೋದು. ಇನ್ನು ಏನು ಮಾಡೋಕ್ಕಾಗುತ್ತೆ ಹೇಳಿ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಬೆಳಕು ಕಾಣಿಸ್ತಾ ಇದೆ, ಹೊರಗಡೆ ಎಷ್ಟು ಬೆಳಕಿದೆ, ಒಳಗಡೆ ಅಸಲು ಬೆಳಕೇ ಇಲ್ಲ. ಕರೆಂಟ್ ಇಲ್ಲ ಅಂದರೆ ಸುಮ್ಮನೆ ಒಂಥರ ಕತ್ಲು ಥರ ಅನ್ನಿಸ್ತಾ ಇರುತ್ತೆ. ಇನ್ನು ಎಲ್ಲರೂ ಇದ್ರಲ್ವ, ಇನ್ನು ಎಲ್ರಿಗೂ ಕೂಡ ಸ್ವಲ್ಪ ಟೀ ಮಾಡಿದೆ, ಇನ್ನು ಚಳಿಗೆ ಅಂತ ಹೇಳ್ಬಿಟ್ಟು. ಇನ್ನು ಅಷ್ಟೇ ಫ್ರೆಂಡ್ಸ್, ನೆನ್ನೆ ವ್ಲಾಗು ಅಲ್ಲಿಗೆ ಸ್ಟಾಪ್ ಆಯಿತು, ಮತ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಇನ್ನು ಮಳೆ ಬಂತು, ಸಖತ್ತು ಮಳೆ ಬಂತು. ಇನ್ನು ಲಾಸ್ಟಲ್ಲಿ ಸ್ವಲ್ಪ ಮಳೆ ಬಿಟ್ಟಾಗ ಇನ್ನು ನಮ್ಮ ಪವಿತ್ರ ಕೂಡ ಬಂದುಬಿಟ್ಟು ಇನ್ನು ಮಕ್ಳು ಕರ್ಕೊಂಡು ಅವರು ಮನೆಗೆ ಹೋದರು. ಇನ್ನು ಹೋದ್ಮೇಲೆ ನಾವು ಅಷ್ಟೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇನ್ನು ಆ ಕಡೆ ಮಲ್ಕೊಳ್ಳೋಕೆ ಹೋದ್ವಿ. ಇದು ಬಂದುಬಿಟ್ಟು ನಾವು ಬೆಳಗ್ಗೆದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇದು ಸೋಮವಾರ, ಸೋಮವಾರ ಅಂತೂ ಬೆಳಗ್ಗೆ ಬೇಗನೆ ಎದ್ವಿ. ನಾವು 6 ಗಂಟೆ ಒಳಗಡೆ ಎದ್ದಿದ್ವಿ. ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಿಡಿ. ನೈಟೆಲ್ಲ ಫುಲ್ಲು ಮಳೆ ಬಂದುಬಿಟ್ಟು ಬೆಳಗಿನ ಜಾವ ವೆದರ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ನೋಡ್ಬಿಟ್ಟು ನಾವು ಅವಾಗ ತಾನೇ ಸೂರ್ಯ ಹುಟ್ತಾ ಇದ್ರು. ಇನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಅಂತ ಹೇಳ್ಬಿಟ್ಟು. ಇವತ್ತು ಒಂಥರ ಮೋಡ ಎಲ್ಲ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇನ್ನು ನಮ್ಮ ಮನೆಯವರು ಗುಂಡ ಕೂಡ ಇವತ್ತು ಬೇಗನೆ ಇದ್ದರು. ರೀಸನ್ ಬಂದುಬಿಟ್ಟು ನಮ್ಮ ಗುಂಡನಿಗೆ ನೈಟೆಲ್ಲ ಜ್ವರ, ಅಸಲು ಮಲ್ಕೊಂಡೇ ಇಲ್ಲ. ಆಗಲೆಲ್ಲ ಅಮ್ಮ ಅಂತ ಇದ್ದ, ಜೋಲಿ ತೂಗು ಅಂತ ಹೇಳ್ಬಿಟ್ಟು, ಬಾರು ಪಕ್ಕದಲ್ಲಾದರೂ ಮಲ್ಕೋಬಾರು, ಜೋಲಿಯಲ್ಲಿ ಬೇಡ ಅಂತಂದರೂ ಕೂಡ ಕೇಳಿಲ್ಲ. ಅಂದರೆ ಜೋಲಿ ತೂಗಬೇಕಂತೆ ನಾನು ಪಕ್ಕದಲ್ಲಿ ಬಂದು ಮಲ್ಕೊಳ್ಳೋದಿಲ್ಲಂತೆ ಅವನು. ಬಾಪ ತಟ್ತೀನಿ ಬಾ, ಮಲಗಿಸ್ತೀನಿ ಬಾ ಅಂದರೂ ಕೂಡ ಇಲ್ಲಮ್ಮ ಜೋಲಿ ತೂಗು, ನಾನು ಜೋಲಿಯಲ್ಲೇ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಅದು ನಿದ್ದೆನೇ ಮಾಡಲಿಲ್ಲ ಪಾಪ. ಒಂಥರ ಇಬ್ಬರಿಗೂ ಕೂಡ ನಮಗೆ ನಿದ್ದೆನೇ ಇಲ್ಲ. ಇನ್ನು ಏನು ಮಾಡೋದು, ಇನ್ನು ಮಕ್ಕಳಂದ್ರೆ ಅಷ್ಟೆಲ್ಲ. ನೆನ್ನೆ ಬೇರೆ ನೀರೆಲ್ಲ ಚೆನ್ನಾಗಿ ಆಡ್ಬಿಟ್ನಲ್ವ, ಅದಕ್ಕೆ ಸ್ವಲ್ಪ ಜ್ವರ ಕೂಡ ಬಂದುಬಿಟ್ಟಿದ್ದು. ಅಂದರೆ ಯಾವ ಸರಿನೂ ಬರ್ತಾ ಇರಲಿಲ್ಲ ಅವನು. ಇದೇ ಫಸ್ಟ್ ಟೈಮ್ ಅಲ್ವಾ, ಯಾವಾಗಲೂ ಕೂಡ ನೀರಲ್ಲಿ ಆಟ ಆಡ್ತಾ ಇರ್ತಾನೆ. ಆದರೆ ಈ ಸತಿ ಯಾಕೋ ಅವನಿಗೆ ಸಡನ್ನಾಗಿ ಜ್ವರ ಬಂದುಬಿಟ್ಟು, ಇನ್ನು ಮಳೆ ಬೇರೆ ಬಂತಲ್ವ, ಹಾಗಾಗಿ ಸುಮ್ಮನೆ ತಲೆ ಅಂತೂ ಸಖತ್ತು ಸುಡ್ತಾಯಿತ್ತು, ತಲೆ ಎಲ್ಲ ಕೂಡ. ಇನ್ನು ಬೆಳಗ್ಗೆ ಎಷ್ಟೊತ್ತಿಗೆ ಬೆಳಗಾಗುತ್ತಪ್ಪ, ಫಸ್ಟು ಹಾಸ್ಪಿಟಲ್ಗೆ ಹೋಗೋಣ, ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ನೋಡ್ತಾ ಇದ್ವಿ. ಸದ್ಯ ಬೆಳಗಾಯಿತು. ಇನ್ನು ಮನೆಗೆ ಬಂದುಬಿಟ್ಟು ಕಸ ಒಂದು ಗೂಡಿಸಿದೆ ಅಷ್ಟೇ. ಇನ್ನು ಬಾಗಿಲು ತೊಳಿಲಿಲ್ಲ, ಇವತ್ತು ರಂಗೋಲಿ ಹಾಕಲಿಲ್ಲ, ಏನು ಮಾಡಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಕೈ ಬಿಡ್ತಾ ಇರಲಿಲ್ಲ. ಅಮ್ಮ ಎತ್ಕೋ ಅನ್ನೋನು. ಬಿಡೋ ಜೋಲೆಲ್ಲಾದರೂ ಹಾಕಿ ತೂಗ್ತೀನಿ ಬಾರ ಮಲ್ಕೊಳ್ಳೋ ಅಂತಂದರೂ ಕೂಡ ಬೇಡಮ್ಮ ತೊಡೆ ಮೇಲೆ ಇರ್ತೀನಿ ಅಂತಂದ. ಅವನು ಹಂಗೆ ಹೇಳೋದು ನೋಡಿಬಿಟ್ಟು ನನಗಂತೂ ಒಂಥರ ಅನ್ನಿಸ್ತು. ಸರಿ ಬಾರಪ್ಪ ಮಲಗಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನು ಅವ್ನು ಸಮಾಧಾನ ಆಗುವವರೆಗೂ ತೊಡೆ ಮೇಲೆ ಇನ್ನು ಮಲಗಿಸ್ಕೊಂಡು ಸುಮ್ಮನೆ ಇದ್ದೆ. ಅಷ್ಟು ಶಾರ್ಪಾಗೆ ಮಾತಾಡೋನು, ಅಷ್ಟು ಚುರುಕಾಗಿರೋನು ಒಂದು ಸ್ವಲ್ಪ ಹೊತ್ತಿಗೆ ಡಲ್ ಆಗಿಬಿಟ್ಟ. ಇನ್ನು ನನಗಂತೂ ನೈಟೆಲ್ಲ ಸರಿಯಾಗಿ ನಿದ್ದೆನೇ ಇಲ್ಲ. ಕಣ್ಣೆಲ್ಲ ಒಂಥರ ದಪ್ಪಗಾಗ್ಬಿಟ್ಟಿದ್ವು. ಇನ್ನು ಫೇಸ್ ಎಲ್ಲ ಫುಲ್ಲು ಡಲ್ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಮುದ್ದೆ, ಅನ್ನ, ಸಾರು ಏನು ಮಾಡೋದು ಬೇಡ, ಸಿಂಪಲಾಗಿ ಏನಾದರೂ ತಿಂಡಿ ಮಾಡೋಣ ಅಂತ ಹೇಳಿ ಇನ್ನು ಸುಮ್ಮನೆ ಅದೇ. ಮನೆ ಕೆಲಸ ಅಂತೂ ಅಲ್ಲೇ ಇತ್ತು. ಪಾತ್ರೆ ಅಂತೂ ಒಂದು ರಾಶಿ ಇದ್ದು. ನೈಟ್ ಮಳೆ ಬಂತಂತ ಹೇಳ್ಬಿಟ್ಟು ಪಾತ್ರೆ ಕೂಡ ಏನು ತೊಳೆದಿರಲಿಲ್ಲ, ಹಂಗೆ ಇಟ್ಟು ಹಂಗೆ ಹೋಗಿದ್ದೆ. ಕರೆಂಟ್ ಬೇರೆ ಇರಲಿಲ್ಲ ಅಂತ ಹೇಳಿ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ, ಮನೆ ಕೆಲಸ ಎಲ್ಲ ಮಾಡ್ಕೊಡೋಣ ಅನ್ನೋಷ್ಟರಲ್ಲಿ ಇನ್ನು ಇವತ್ತು ಗುಂಡನಿಗೆ ಬೇರೆ ಈ ಥರ ಆಯಿತು. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಮಕ್ಕಳೇ ಇಂಪಾರ್ಟೆಂಟು. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 10 ಗಂಟೆ 15 ನಿಮಿಷ ಆಗಿದೆ. ಗುಂಡನ್ನು ನಮ್ಮ ಮನೆಯವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಇಲ್ಲೇ ನಮ್ಮ ಹತ್ರನೇ, ದೂರ ಏನಿಲ್ಲ. ಡಾಕ್ಟ್ರ್ ಬರ್ತಾ ಇರ್ತಾರೆ. ಅವ್ರ ಹತ್ರ ಚೆನ್ನಾಗಿ ವಾಸಿ ಆಗುತ್ತೆ. ಅವನಿಗೆ ಏನಾನ ಜ್ವರ ಆಗಲಿ ಇಲ್ಲ ಮೋಷನ್ನು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಬೇಗನೆ ವಾಸಿ ಆಗುತ್ತೆ. ಟಾನಿಕ್ ಒಳ್ಳೊಳ್ಳೆ ಟಾನಿಕ್ ಕೊಡ್ತಾರೆ ಅವರು. ಅದಕ್ಕೆ ಇಂಜೆಕ್ಷನ್ ಏನು ಬೇಡ, ಸುಮ್ಮನೆ ಟಾನಿಕ್ ಒಂದು ಇಸ್ಕೊಂಬ ಹೇಳ್ಬಿಟ್ಟು ತೋರಿಸಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಇನ್ನು ಹೋಗಿದ್ದಾನೆ. ಅವ್ನು ಬರೋ ಅಷ್ಟರೊಳಗೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಬೆಳಿಗ್ಗೆ ತಿಂಡಿ ಬಂದುಬಿಟ್ಟು ಪಲಾವ್ ಮಾಡಿದ್ದೀನಿ. ಪಲಾವ್ ಮಾಡಿ ಇನ್ನು ಅವನಿಗೆ ತಿನ್ನಿಸ್ಬಿಟ್ಟು ಇನ್ನು ನಮ್ಮ ಮನೆಯವರು ಕೂಡ ತಿಂದ್ಬಿಟ್ಟು ಇನ್ನು ಹೋದರು. ಇನ್ನು ನಂದಿನ ಆಗಿಲ್ಲ. ಇನ್ನು ನಾನು ಫೇಸ್ ವಾಶ್ ಕೂಡ ಮಾಡ್ಕೊಂಡಿಲ್ಲ. ಅವನು ಸಖತ್ತು ಡಲ್ ಆಗಿಬಿಡ್ತಾನೆ ಹುಷಾರಿಲ್ಲ ಅಂತಂದರೆ. ಕೈಯೇ ಬಿಡೋದಿಲ್ಲ ಏನಾನ ಕೆಲಸ ಮಾಡ್ಕೊಳ್ಳೋಣ ಅಂದರೆ.
ಅದಕ್ಕೆ ಇರಲಿ ಬಿಡು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಇನ್ನು ಸುಮ್ಮನೆ ಆಗಿದ್ದೀನಿ. ಅದಕ್ಕೆ ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಪಾತ್ರೆ ಇದ್ದಾವೆ ಎಲ್ಲ ತೊಳೆದು ಇಕ್ಬೇಕು. ಬಿಸಿಲಂತೂ ಸಖತ್ತು ಬಂದುಬಿಟ್ಟು ನೋಡಿ, ಎಷ್ಟು ಬಿಸಿಲಿದೆ. ಪಾತ್ರೆ ಜಾಸ್ತಿ ಇದ್ದಾವೆ, ಇನ್ನು ಒಳಗಡೆ ಕೂಡ ಜಾಸ್ತಿ ಇದ್ದಾವೆ. ಎಲ್ಲ ತೊಗೊಂಡ್ಬಿಟ್ಟು ತೊಳೆದು ಬಿಡ್ತೀನಿ. ತೊಳೆದು ಕ್ಲೀನ್ ಮಾಡಿ ಆಮೇಲೆ ಅವ್ನು ಬಂದ ತಕ್ಷಣ ಸಿರಪೆಲ್ಲ ಹಾಕ್ಬಿಟ್ಟು, ನೆನ್ನೆ ಯೋಷಿತ ಕಟ್ಟಿರೋ ಜೋಲಿ ಕೂಡ ಇದೆ, ಇದರಲ್ಲೇ ಮಲಗಿಸ್ಬಿಡ್ತೀನಿ ಸಿರಪೆಲ್ಲ ಹಾಕ್ಸ್ಬಿಟ್ಟು. ಸೆಕೆ ಸಿಕ್ಕಾಪಟ್ಟೆ ಸೆಕೆ. ನೆನ್ನೆ ಬೇರೆ ಸಾಯಂಕಾಲ ಮಳೆ ಬಂತಲ್ಲ, ಫುಲ್ಲು ಸೆಕೆ ಇದೆ, ಗಾಳಿ ಅಂತೂ ಇಲ್ಲವೇ ಇಲ್ಲ. ಫ್ಯಾನ್ಗೆ ಹಾಕ್ಬಿಟ್ಟು ಮಲಗಿಸೋದು. ಇನ್ನು ಟೈಮ್ ಕೂಡ ಆಯಿತು ಫ್ರೆಂಡ್ಸ್. ನಿಜವಾಗ್ಲೂ ಇವತ್ತು ಅಪ್ಲೋಡ್ ಮಾಡಬೇಕು ಈ ವಿಡಿಯೋ ನಾನು 1:30ಗೆ. ಮತ್ತೆ ಇನ್ನೊಂದು ಸತಿ ವಾಯ್ಸ್ ಓವರೆಲ್ಲ ಕೊಟ್ಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಇನ್ನು ಟೈಮ್ ಆಗುತ್ತೆ. ಅದಕ್ಕೆ ನೆನ್ನೆದಿಷ್ಟು ಇವತ್ತಿಂದಿಷ್ಟು ಹಂಗೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಸದ್ಯಕ್ಕೆ ನನಗೆ ಫೋನು ಪ್ರಾಬ್ಲಮ್ ಆಗಿರೋದ್ರಿಂದ ಕೂಡ ಅಸಲು ವೀಡಿಯೋನೇ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಅದೊಂದು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ. ನೆನ್ನೆಲ್ಲ ಮಾಡೋಣ ಅಂದ್ಕೊಂಡ್ರೆ ನಿಜವಾಗ್ಲೂ ಆಗಲಿಲ್ಲ. ಇದು ರೀಸೈಕಲ್ ಬಿಲ್ ಅಂತಿರುತ್ತೆ, ಅದು ಡಿಲೀಟ್ ಮಾಡಿ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ ನೀವು. ಅದು ಎಲ್ಲ ಕೂಡ ಡಿಲೀಟ್ ಆದ ತಕ್ಷಣ ಇನ್ನೊಂದು ಫೈಲ್ಗೆ ಹೋಗ್ತವೆ, ಡಿಲೀಟ್ ಮಾಡಿರೋ ಫೋಟೋಸು ವೀಡಿಯೋಸ್ ಎಲ್ಲ ಕೂಡ. ಅಲ್ಲಿ ಕೂಡ ಹೋಗಿ ಎಲ್ಲ ಡಿಲೀಟ್ ಮಾಡಿದ್ದೀನಿ, ಆದರೂ ಕೂಡ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇದೆ. ನನಗೆ ಇಂಪಾರ್ಟೆಂಟ್ ಆಗಿರೋದು ಯೂಟ್ಯೂಬು ಮತ್ತು ಇನ್ಶಾಟು, ವೈಟಿ ಸ್ಟುಡಿಯೋ ಮತ್ತು ಪಿಕ್ಸ್ ಆ್ಯಪಲ್ಲೂ, ಒಟ್ಟು ಯೂಟ್ಯೂಬ್ಗೆ ಸಂಬಂಧಪಟ್ಟಿರೋ ಆ್ಯಪ್ಗಳನ್ನು ಬಿಟ್ಟು ಇನ್ನು ಯಾವ ಕೂಡ ನನ್ನ ಹತ್ರ ಇಲ್ಲ. ಇಷ್ಟು ದಿನ ಗೇಮ್ ಆದರೂ ಆಡ್ತಿದ್ದೆ, ಅವಾಗನ್ನ ಟೈಮ್ ಸಿಕ್ಕಾಗ ಗೇಮ್ ಕೂಡ ನಾನು ಡಿಲೀಟ್ ಮಾಡಿದ್ದೀನಿ. ಅದು ಸ್ಕೋರ್ ಎಷ್ಟೊಂದು ಮಾಡಿದೆ ಗೊತ್ತಾ, ಅದು ಸಮೇತ ಡಿಲೀಟ್ ಮಾಡಿದ್ದೀನಿ. ಅಯ್ಯೋ ಎಲ್ಲ ಡಿಲೀಟ್ ಬರ್ತಾಯಿದ್ದೀನಿ. ಅದು ಎಲ್ಲಿ ಸ್ಟೋರೇಜ್ಗೆ ಆಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ, ನನ್ನ ಫೋನು ಹೆಸರಲ್ಲೇ ಹೇಳ್ಕೊಂಡು ಸ್ಟೋರೇಜ್ ಅಂತ ಹೇಳ್ಬಿಟ್ಟು. ಆದರೆ ಇದೆ ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಇದೆ, ಅದಕ್ಕೆ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಇವಾಗ ನನ್ನ ಹತ್ರ ಏನಿಲ್ಲ ಫೋನಲ್ಲಂತೂ, ಹಳೆ ಫೋಟೋಸ್ ಆಗಲಿ ಏನೂ ಕೂಡ ಇಲ್ಲ. ಫಸ್ಟ್ ಇದು ನೋಡ್ಬಿಟ್ಟು ನಾನು ಮೊಬೈಲ್ ಅಂಗಡಿಲಿ ನೀಟಾಗಿ ಹೇಳ್ಬಿಟ್ಟು ಅವ್ರಿಗೆ ಏನು ಯೂಟ್ಯೂಬ್ಗೆ ಪ್ರಾಬ್ಲಮ್ ಇಲ್ದಿರೋ ಥರ ಏನಾದರೂ ಸ್ವಲ್ಪ ಮಾಡಿಕೊಡಿ ಅಂತ ಅದನ್ನು ಅಪ್ಡೇಟ್ ಮಾಡಿಸ್ಕೊಬರ್ಬೇಕು. ಅಲ್ಲಿವರೆಗೂ ಕೂಡ ಈ ಫೋನ್ ಹಿಂಗೆ ಇರುತ್ತೆ. ಅದಕ್ಕೆ ಏನು ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ ನನಗೆ. ನಿಮ್ಮ ಹತ್ರ ಕಮೆಂಟ್ಸ್ಗೆ ಉತ್ತರ ಕೂಡ ಕೊಡೋದಕ್ಕಾಗ್ತಾಯಿಲ್ಲ. ಏನಾದರೂ 1 ನಿಮಿಷ 2 ನಿಮಿಷ ತೀರಾ 3 ನಿಮಿಷ ಹಿಂಗೆ ಜಾಸ್ತಿ ಮಾತಾಡ್ಬಿಟ್ರೆ ಹಂಗೆ ಆದಷ್ಟು ಕದೆ ಕಟ್ಟಾಗ್ಬಿಟ್ಟು ಸ್ಟೋರೇಜ್ ಫುಲ್ಲು ಸ್ಪೇಸ್ ಅದು ಇದು ಏನೇನೋ ತೋರಿಸ್ತಾ ಇರುತ್ತೆ. ಅದೆಲ್ಲ ಮಾಡ್ಕೊಂಡು ಕೂತ್ಕೊಬಿಟ್ರಂತೂ ನನಗೆ ಮತ್ತು ಇದು ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದೊಂದು ಭಯ. ಅದಕ್ಕೆ ಸುಮ್ಮನಾಗ್ಬಿಟ್ಟಿದ್ದೀನಿ. ಇನ್ಮೇಲೆ ಗೊತ್ತಿಲ್ಲ ಫ್ರೆಂಡ್ಸ್, ಫೋನೆಲ್ಲ ರೆಡಿ ಮಾಡಿಸ್ಕೊಬರೋವರೆಗೂ ವೀಡಿಯೋಗಳು ಹೆಂಗೆ ಬರ್ತಾವೋ ಏನೋ ನನಗೆ ಗೊತ್ತಿಲ್ಲ. ಇನ್ನು ಅದಕ್ಕೆ ಅವ್ನು ಬರೋಷ್ಟೊತ್ತಿಗೆ ಬೇಗ ಪಾತ್ರೆ ತೊಳೆದ್ಬಿಟ್ಟು ಇನ್ನು ಸ್ನಾನ ಕೂಡ ಮಾಡಿಕೊಂಡು ಕೆಲಸ ಇದೆ, ಮಾಡ್ಕೋಬೇಕು ಬೇಗ ಬೇಗ. ಇನ್ನು ಡಬ್ಬಿ ಅಂತೂ ಎಲ್ಲ ಖಾಲಿ ಇದೆ ನೋಡಿ. ದಿನಸಿ ಅಂತೂ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಬೇಳೆ, ತೊಗರಿಬೇಳೆ ಇಲ್ಲ, ಕಡಲೆಬೇಳೆ ಇಲ್ಲ, ಮನೆಯಲ್ಲ ಏನೇನೋ ಐಟಮ್ ಎಲ್ಲ ಫುಲ್ಲು ಖಾಲಿ ಮಾಡ್ಕೊಬಿಟ್ಟಿದ್ದೀನಿ. ಒಂದು ದಿನ ಹೋಗ್ಬಿಟ್ಟು ಶನಿವಾರ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ. ಒಟ್ಟು ಯಾವುದಾದ್ರೂ ಎಲ್ಲಾದರೂ ಇರಲಿ, ಮನೇಲಿ ಮಕ್ಕಳು ಹುಷಾರಿಲ್ಲ, ಖುಷಿಯಾಗಿಲ್ಲ ಅಂತಂದರೆ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಪ್ರಾಬ್ಲಮ್ ಆಗುತ್ತೆ, ವಿಡಿಯೋ ಜಾಸ್ತಿ ಮಾಡೋದಕ್ಕೂ ಕೂಡ ಆಗುತ್ತಾ ಇಲ್ಲ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ವ್ಲಾಗ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್.